ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ವಾಯು ಹನುಮ ಭೀಮ ಮತ್ವಾಂತರ್ಗತ ಕ್ಷೇತ್ರಮೂರ್ತಿ ಶ್ರೀ ಲಕ್ಷ್ಮೀ ವಿಶೇಷತಃ ಹನುಮೃತ ಫಲ ಸಿದ್ಧರ್ಥಂ ಪ್ರಾಣಸ್ಯ ಅಷ್ಟೋತ್ತರನಾಮಾಖ್ಯಂ ಕರ್ಮ ಕರಿಷ್ಯೆ ಶ್ರೀಧರಾಗ ನಮಃ ಋಷಿಕೇಶಾಗ ನಮಃ ಪದ್ಮನಾಭಾಗ ನಮಃ ದಾಮೋದರಾಗ ನಮಃ ಸಂಕರ್ಷಣಾಗ ನಮಃ ವಾಸುದೇವಾಗ ನಮಃ ಪ್ರದ್ಯುಮ್ನಾಗ ನಮಃ ಉಕ್ಷೋಭವಾನಿಧರನು ಪ್ರಯೋಶ್ಚ ಶೀಘ್ರಂ ಜ್ಞಾನೋ ಗಣೇಶ ಹದಲೀಯ ಬಲಾತ್ ಪೃಷ್ಟಃ ವೃಕ್ಷಾಕ್ಷ ಪರಮತಗತ ದೈವೋ ಗಿರಿಪವನಜಶ್ಚ ವಿಶ್ರಮಾರ್ಥಂ ಉದ್ಭಿತ್ಯ ವಾರಿದಮವನತದ. ಇಂದು 2024ನೇ ಇಸ್ವಿಯ ಮೊದಲನೇ ದಿನದಂದು ವಿಶೇಷವಾಗಿ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹಾಗೂ ಅಧ್ಯಕ್ಷರು ಸೇರಿ ನಮ್ಮ ಕೊರಟಗೆರೆ MLA ಆದತಕ್ಕಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಲಿ ಎಂದು ವಿಶೇಷವಾಗಿ ಆ ಭಗವಂತನ ಸನ್ನಿಧಿಯಲ್ಲಿ ವಿಶೇಷವಾಗಿ ಪೂಜೆ ಅಭಿಷೇಕಾದಿ ಅಲಂಕಾರಗಳನ್ನು ಮಾಡಿಸಿ ಮತ್ತು ತೀರ್ಥ ಪ್ರಸಾದ ಹಾಗೂ 108 ತೆಂಗಿನಕಾಯಿ ಸ್ವಾಮಿಗೆ ಸಮರ್ಪಣೆ ಮಾಡಿ ಅದನ್ನು ಈಡ್ಗಾಯಿ ರೂಪದಲ್ಲಿ ಸ್ವಾಮಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಕ್ಯಾಮರಳ್ಳಿ ಆಂಜನೇಯ ಸ್ವಾಮಿ ಪೂಜೆಯನ್ನು ಮಾಡಿಸಿ 101 ತೆಂಗಿನಕಾಯಿನ ಒಡೆಯೋದ್ರ ಮುಖಾಂತರ ಹೊಸ ವರ್ಷ ಆಚರಣೆಗೆ ಚಾಲನೆಯನ್ನು ಕೊಟ್ಟು ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಚಾಲನೆ ಕೊಟ್ಟಿರೋದು ಕೊರಟಗೆರೆ ಕ್ಷೇತ್ರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ಎಲ್ಲ ಕಾರ್ಯಕರ್ತರು ಮತ್ತು ಪಕ್ಷಾತೀತವಾಗಿ ಯಾವುದೇ ಜನಾಂಗದಲ್ಲಿರಲಿ ಯಾವುದೇ ಪಾರ್ಟಿನವರಿರಲಿ ಎಲ್ಲರೂ ಸೇರಿ ಕ್ಯಾಮನಹಳ್ಳಿ ಆಂಜನೇಯನಿಗೆ ಪೂಜೆ ಮಾಡಿಸಿ ವಿಶೇಷವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ 2013ರಲ್ಲಿ ಅವಕಾಶ ಕೈತಪ್ಪಿದೆ. 18ರಲ್ಲಿ ಬಂದಂಥ ಆಯ್ಕೆನಲ್ಲೂ ಕೂಡ ಸ್ವಲ್ಪ ಏರುಪೇರಾಗಿರೋದ್ರಿಂದ ಅಲಯನ್ಸಲ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದರು. ಅದಾದ ಮೇಲೆ ಮತ್ತೆ 2023ರಲ್ಲಿ ಮತ್ತೆ ಗೆದ್ದಂಥ ಟೈಮಲ್ಲಿ ಕೊರಟಗೆರೆ ಕ್ಷೇತ್ರದಿಂದಲೇ ಆಯ್ಕೆಯಾಗಿದ್ದಾರೆ. ಅವ್ರಿಗೆ ಮತ್ತೆ ಗೃಹ ಸಚಿವರನ್ನಾಗಿ ಮಾಡಿದ್ದಾರೆ. ಎಲ್ಲ ಅರ್ಹತೆಗಳ 4 ಬಾರಿ ಸಚಿವರಾಗಿದ್ದಾರೆ, 3 ಬಾರಿ ಹೋಮ್ ಮಿನಿಸ್ಟರ್ ಆಗಿದ್ದಾರೆ, ಒಂದು ಸಲ ಸಿರಿಕಲ್ಚರ್ ಮಿನಿಸ್ಟರ್ ಆಗಿದ್ದಾರೆ. ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ದೇಶ ಸುತ್ತಿದ್ದಾರೆ, ಭಾಷೆ ಗೊತ್ತಿದೆ. ಯಾರಾದರೂ ಇಡೀ ರಾಜಕಾರಣದಲ್ಲಿ ಏನಾದರೂ ಒಂದು ಕಪ್ಪು ಚುಕ್ಕೆ ಇಲ್ಲದಲ್ಲೇ ಇರ್ತಕ್ಕಂಥ ಏಕೈಕ ರಾಜಕಾರಣಿ ಎಲ್ಲ ಪಾರ್ಟಿಯಿಂದಲೂ ಹೇಳೋದಕ್ಕೆ ಬಯಸ್ತೀನಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಬ್ಬರೇ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡ್ತಕ್ಕಂಥ ಟೈಮ್ ಬಂದರೆ ಯಾವುದೇ ಕಾರಣಕ್ಕೂ ಸೀನಿಯಾರಿಟಿ ಮತ್ತು ಎಲ್ಲರೂ ಹೇಳ್ತಕ್ಕಂಥ ದಲಿತರು ಅಂತ ಅವರು ದಲಿತರಲ್ಲ. ಅವರು ದಲಿತರಿಗೆ, ದೀನದಲಿತರಿಗೆ, ಬಡವರಿಗೆ, ಶ್ರೀಮಂತರಿಗೆ ಪ್ರತಿಯೊಬ್ಬರಿಗೂ ಅಡ್ಜಸ್ಟ್ ಆಗ್ತಕ್ಕಂಥ ಏಕೈಕ ಮನುಷ್ಯ. ಅಂಥ ಒಬ್ಬರಿಗೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಅರ್ಹತೆ ಏನಿದೆ ಹೈಕಮಾಂಡ್ ಇದನ್ನು ಗಮನದಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಅವ್ರನ್ನ ಪಕ್ಷಕ್ಕೆ ಅಧಿಕಾರಕ್ಕೆ ತಂದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಆಗಲೇಬೇಕು 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 ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರಿಗೆ. ಈಗ ಒಕ್ಕಲಿಗರದು ಮುಖ್ಯಮಂತ್ರಿ ಆಗಿದ್ದಾರೆ, ಲಿಂಗಾಯತರು ಮುಖ್ಯಮಂತ್ರಿ ಆಗಿದ್ದಾರೆ, ಹಿಂದುಳಿದ ವರ್ಗದವರು ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ದಲಿತರಿಗೆ ಒಂದು ಅವಕಾಶ ಮಾಡಬೇಕು ಅಂತ ನಾವು ಎಲ್ಲ ನಮ್ಮ ಕೊರಟಗೆರೆ ಜನತೆಯ ಪರವಾಗಿ ನಾವೆಲ್ಲರೂ ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ಡಾಕ್ಟರ್ ಜಿ ಪರಮೇಶ್ವರ್